ಉಭಯ ಸದನಗಳಲ್ಲಿ ಸದ್ದು ಮಾಡಲಿದೆ ನರೇಗಾ ಜಟಾಪಟಿ. ಗವರ್ನರ್ ಅಧಿವೇಶನದ ಭಾಷಣದ ಪ್ರತಿಯನ್ನ ಮಂಡಿಸಿರುವಂತಹ ಹಿನ್ನೆಲೆ ರಾಜ್ಯಪಾಲರ ಭಾಷಣದ ಮೇಲೆಯೇ ಚರ್ಚೆ ನಡೆಯುವಂತಹ ಸಾಧ್ಯತೆಗಳು ಇವತ್ತು ದಟ್ಟವಾಗಿ ಕಾಣಿಸ್ತಾ ಇರುವಂತದ್ದು. ಪ್ರಮುಖವಾಗಿ ನರೇಗಾ ಬಗ್ಗೆಯೇ ಈ ಒಂದು 3-4 ದಿನಗಳ ಕಾಲ ಚರ್ಚೆ ನಡೆಯುತ್ತೆ ಅಂತ ಅಂದಾಜಿಸಲಾಗ್ತಾ ಇದೆ. ನರೇಗಾ ಮೇಲೆ ಚರ್ಚಿಸೋದಕ್ಕೆ, ಉತ್ತರಿಸೋದಕ್ಕೆ ಸಚಿವರಿಗೆ ಜವಾಬ್ದಾರಿ. ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಭೈರೇಗೌಡ, ದಿನೇಶ್ ಗುಂಡೂರಾವ್ಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಕಾನೂನು ವಿಚಾರಗಳ ಬಗ್ಗೆ ಮಾತನಾಡುವುದಕ್ಕೆ ಪೊನ್ನಣ್ಣಗೆ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಅತ್ತ ಜಿ ಕಾಯ್ದೆ ಬಗ್ಗೆ ಸಮರ್ಥನೆಗೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ನಿನ್ನೆಯಷ್ಟೇ ಈ ಬಗ್ಗೆ ಸಲಹೆ ಸೂಚನೆಗಳನ್ನ ಖುದ್ದು ಕೇಂದ್ರ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಕೊಟ್ಟರು. ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿ ಶಾಸಕರಿಗೆ ಸಲಹೆ ಸೂಚನೆಯನ್ನ ಕೊಡಲಾಯಿತು. ಯಾಕಂತ ಹೇಳಿದ್ರೆ, ಒಂದು ಸಂದರ್ಭದಲ್ಲಿ ಅಥವಾ ಸದನ ನಡೆಯುವಾಗ ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀವು ಸಮರ್ಥವಾಗಿರಬೇಕಲ್ವಾ? ಜಿ ಪರವಾಗಿ ನಿಮಗೇನು ಗೊತ್ತು, ಅದರ ರೂಪುರೇಷೆಗಳ ಬಗ್ಗೆ ಏನು ಗೊತ್ತು, ಅದರ ಆಗು ಹೋಗುಗಳು ಏನು ಗೊತ್ತು ಅನ್ನೋದ್ರ ಬಗ್ಗೆ ನಿನ್ನೆಯಷ್ಟೇ ಶಾಸಕರಿಗೆ ಸಲಹೆಯನ್ನು ಕೊಡುವಂತಹ, ಕ್ಲಾಸನ್ನು ತೆಗೆದುಕೊಳ್ಳುವಂತಹ ಒಂದು ಕೆಲಸ ನಡೀತು. ಹೀಗಾಗಿ ಸರ್ಕಾರದ ವಿರುದ್ಧ ತಿರುಗಿ ಬೀಳೋದಕ್ಕೆ ಒಂದು ಕಡೆ ಪ್ರತಿಪಕ್ಷಗಳ ಪ್ರಯತ್ನವೂ ಕೂಡ ನಡೀತಾ ಇರೋದು. ಒಂದು ಕಡೆ ಪ್ರಮುಖವಾಗಿಯೇ ನರೇಗಾ ವಿಚಾರವಾಗಿ ಚರ್ಚೆ ನಡೆಯುವಂತಹ ಸಾಧ್ಯತೆಗಳು ದಟ್ಟವಾಗಿದೆ, ಜೊತೆಗೆ ನಡೆಯುತ್ತೆ ಕೂಡ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕೇಳುವಂತಹ ಪ್ರಶ್ನೆಗೆ ತಿರುಗೇಟು ಕೊಡೋದಕ್ಕಾದರೂ ಜಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸದ್ಯಕ್ಕೆ ಬಿಜೆಪಿ ಶಾಸಕರಿಗೆ, MLCಗಳಿಗೆ ಗೊತ್ತಿರಬೇಕಲ್ವ? ಹಾಗಾಗಿ ಈ ಒಂದು ವಿಚಾರವನ್ನ ಸದ್ಯಕ್ಕೆ ತಿಳಿಸುವಂತಹ ಪ್ರಯತ್ನವನ್ನ ಕೂಡ ನಿನ್ನೆ ಮಾಡಲಾಯಿತು. ಅತ್ತ ಜಿ ಕಾಯ್ದೆ ಬಗ್ಗೆ ಸಮರ್ಥನೆಗೆ ಮುಂದಾಗಿದೆ ಬಿಜೆಪಿ. ಇನ್ನು ನಿನ್ನೆ ನಡೆದಂತಹ ಒಂದು ಮೊದಲ ಅಧಿವೇಶನದ ಕಲಾಪದ ಸಂದರ್ಭದಲ್ಲಿ ಬಹಳಷ್ಟು ಗದ್ದಲವೇ ನಡೆದು ಹೋಯಿತು, ಕೋಲಾಹಲವೇ ನಡೆದು ಹೋಯಿತು. ನಿರೀಕ್ಷೆ ಇತ್ತು, ಆದರೂ ಕೂಡ ಏನಾದರೂ ಬದಲಾವಣೆ ಆಗಬಹುದೇನೋ, ಅದರಲ್ಲೂ ಕೂಡ ಭಾಷಣ ಮಂಡಿಸುವಂತಹ ಸಾಧ್ಯತೆ ಇದೆ ಎನ್ನುವಂತಹ ನಿರೀಕ್ಷೆ ಹುಸಿಯಾಗಿದ್ದನ್ನು ನಾವು ಗಮನಿಸಿದ್ವಿ. ಎಷ್ಟರ ಮಟ್ಟಿಗೆ ಕೋಲಾಹಲವೇ ಸೃಷ್ಟಿ ಆಗೋಯ್ತು ಮೊದಲ ಅಧಿವೇಶನದಲ್ಲಿ ಅನ್ನೋದನ್ನು ನೋಡಿದ್ವಿ. ಹೀಗಾಗಿ ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ನಿನ್ನೆ ರಾಜ್ಯಪಾಲರು ಭಾಷಣ ಮಾಡದೆ ತೆರಳಿರುವಂತಹ ವಿಚಾರ ಸದ್ಯಕ್ಕೆ ಇನ್ನು ಇಂಥ ಒಂದು ಇತಿಹಾಸದಲ್ಲಿ ಇದೆ ಮೊದಲ ಬಾರಿಗೆ ಇಷ್ಟರ ಮಟ್ಟಿಗೆ ಆಗೋಯ್ತು ಅನ್ನೋದು ಒಂದು ಕಡೆ. ಆದರೆ ಇನ್ನು ಕಾಂಗ್ರೆಸ್ ಅದನ್ನ ಖಂಡಿಸ್ತಾ ಇದೆ, ಬಿಜೆಪಿ ಅದನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಇವೆಲ್ಲದರ ನಡುವೆ ಇವತ್ತು ಸದ್ಯಕ್ಕೆ ಉಭಯ ಸದನಗಳಲ್ಲಿ ನರೇಗಾ ಜಟಾಪಟಿ ಕಂಟಿನ್ಯೂ ಆಗುವಂತಹ ಸಾಧ್ಯತೆಗಳಿರೋದ್ರಿಂದ ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಭೈರೇಗೌಡ, ದಿನೇಶ್ ಗುಂಡೂರಾವ್ಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ನರೇಗಾ ಬಗ್ಗೆಯೇ 3-4 ದಿನಗಳ ಕಾಲ ಚರ್ಚೆಯನ್ನ ಮಾಡುವಂಥ ನಿಟ್ಟಿನಲ್ಲಿ. ಹಾಗಾಗಿ ಈ ಪ್ರತಿಪಕ್ಷವು ಕೂಡ ಅದಕ್ಕೆ ತಯಾರಾಗಬೇಕಲ್ಲ. ಕಾನೂನು ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ಒಂದು ಕಡೆ ಪೊನ್ನಣ್ಣಗೆ ಸೂಚನೆ ಕೊಡಲಾಗಿದೆ. ನಿನ್ನೆ ನಡೆದಿದ್ದು ಮುಂದಿನ ಹಂತಕ್ಕೆ ಹೇಗೆ ಕೊಂಡೊಯ್ಯಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕು ಅನ್ನೋದು ಕೂಡ ಇವರ ಉದ್ದೇಶ ಆಗಿದೆ. ರಾಜ್ಯಪಾಲರ ನಡೆಯನ್ನ ತೀವ್ರವಾಗಿ ಕಾಂಗ್ರೆಸ್ ಖಂಡಿಸಿದೆ. ಒಂದು ಕಡೆ ಆಡಳಿತ ಪಕ್ಷದ ನಡೆಗೂ ಕೂಡ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಅತ್ತ ಜಿ ಕಾಯ್ದೆ ಬಗ್ಗೆ ಸಮರ್ಥನೆಗೆ ಈಗ ಬಿಜೆಪಿ ಮುಂದಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ನಾವಿಲ್ಲಿ ಗಮನಿಸೋದಾದ್ರೆ ಒಂದು ಕಡೆ ಪ್ರತಿಪಕ್ಷವೂ ಕೂಡ ಸಜ್ಜಾಗ್ತಾ ಇರುವಂಥದ್ದು, ಅದರಲ್ಲೂ ಕೂಡ ಸದನದಲ್ಲಿ ಈ ಬಗ್ಗೆ ಕಂಟಿನ್ಯೂಸ್ ಆಗಿ ಚರ್ಚೆಯನ್ನ ಮಾಡಲಾಗುತ್ತೆ ಅಂತ ಹೇಳ್ತಾ ಇದೆ. ಸದ್ಯಕ್ಕಿರುವಂತಹ ಡೀಟೇಲ್ಸ್ ಕೊಡೋದಾದ್ರೆ ಅಮೃತ, ಇವತ್ತು ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡೂ ಸದನಗಳಲ್ಲೂ ಕೂಡ ನರೇಗಾ ವಿಚಾರದ ಬಗ್ಗೆ ಚರ್ಚೆ ಬರ್ತಾ ಇದೆ. ಯಾಕಂದ್ರೆ ಮನರೇಗಾ ಯೋಜನೆಯನ್ನ ರದ್ದುಪಡಿಸಲಾಗಿದೆ. ಹೊಸದಾಗಿ ಕೇಂದ್ರ ಸರ್ಕಾರ ಜಿ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ. ಅದರಲ್ಲಿ ಸಾಕಷ್ಟು ಲೋಪದೋಷಗಳಿದೆ. ಗ್ರಾಮೀಣ ಭಾಗದ ರೈತರು ಮತ್ತೆ ಅಲ್ಲಿರುವಂತಹ ಬಡ ಕೂಲಿ ಕಾರ್ಮಿಕರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಇದರ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಶೇಷ ಅಧಿವೇಶನವನ್ನ ಈ ಜಂಟಿ ಸದನದ ಮೂಲಕ ಕರೆಯಲಾಗಿದೆ. ನಿನ್ನೆ ರಾಜ್ಯಪಾಲರ ಭಾಷಣ ಇತ್ತು. ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಈ ನರೇಗಾ ಯೋಜನೆಯನ್ನ ರದ್ದುಪಡಿಸಿರುವ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿತ್ತು. ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ ಹಾಗೆ ರಾಷ್ಟ್ರಪತಿಗಳಿಗೆ ಮುಜುಗರ ಆಗತ್ತೆ ಎನ್ನುವಂತ ಕಾರಣಕ್ಕೆ ರಾಜ್ಯಪಾಲರು ಭಾಷಣವನ್ನ ಓದಲಿಲ್ಲ. ಮೊದಲ ಪುಟದ 7 ಸಾಲುಗಳು ಹಾಗೆ ಕೊನೆಯ ಪುಟದ 3 ಸಾಲುಗಳನ್ನ ಓದಿ ರಾಜ್ಯಪಾಲರು ವಾಕೌಟ್ ಅನ್ನ ಮಾಡ್ತಾರೆ. ರಾಜ್ಯಪಾಲರ ವಾಕೌಟ್ಗೆ ಕಾಂಗ್ರೆಸ್ ಶಾಸಕರು ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಸದನದ ಹೊರಗೂ ಕೂಡ ಮಾಧ್ಯಮಗಳ ಮುಂದೆ ನಿರಂತರವಾಗಿ ಆಕ್ರೋಶವನ್ನ ಹೊರಹಾಕ್ತಾನೆ ಇದ್ದಾರೆ ಇವತ್ತಿನವರೆಗೂ ಕೂಡ. ಸೊ ಹಾಗಾಗಿ ಮತ್ತೊಂದು ಕಡೆ ಇವತ್ತು ಸದನದಲ್ಲಿ 2 ಸದನಗಳಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬರ್ತಾ ಇರೋದ್ರಿಂದ ಬಿಜೆಪಿ ನಾಯಕರು ಇದನ್ನ ಡೈವರ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ.
ಅಬಕಾರಿ ಇಲಾಖೆಯಲ್ಲಿ ಲಂಚ ಪ್ರಕರಣದ ಆರೋಪ ಏನ್ ಕೇಳಿ ಬಂದಿತ್ತು ಅದರ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನ ಮಾಡಬೇಕು. ಹಾಗಾಗಿ ನಿಲುವಳಿ ಸೂಚನೆಯಡಿ ನಮ್ಗೆ ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ಅವರು ಕೂಡ ನಿಲುವಳಿ ನೋಟಿಸ್ ಅನ್ನ ಸ್ಪೀಕರ್ ಅವರಿಗೆ ಸಲ್ಲಿಕೆ ಮಾಡಿದ್ದಾರೆ. ಯಾಕಂದ್ರೆ ಈ ನರೇಗಾ ವಿಚಾರ ಬಂದಿದ್ದೆ ಅದೇ ಅದರಲ್ಲಿ ಪ್ರಮುಖವಾಗಿ ಗಾಂಧೀಜಿ ಅವರ ಹೆಸರನ್ನ ಕೈ ಬಿಡಲಾಗಿದೆ ಅನ್ನುವಂಥದ್ದನ್ನೇ ಹೈಲೈಟ್ ಮಾಡುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಅದು ಮುಜುಗರ ಆಗತ್ತೆ, ಮುಂದಿನ ಚುನಾವಣೆಗಳ ಮೇಲೂ ಕೂಡ ಅದು ಪರಿಣಾಮವನ್ನ ಬೀರಬಹುದು ಅನ್ನುವಂತ ಆತಂಕ ಇವತ್ತು ಬಿಜೆಪಿ ನಾಯಕರಿಗಿದೆ. ಹಾಗಾಗಿ ಇದನ್ನ ಡೈವರ್ಟ್ ಮಾಡಬೇಕು ಅಂತೇಳಿ ಈಗ ಅಬಕಾರಿ ಇಲಾಖೆಯ ಹಗರಣವನ್ನ ಚರ್ಚೆಗೆ ಕೇಳ್ತಾ ಇದ್ದಾರೆ. ಹಾಗಾಗಿ ಸದನ ಪ್ರಾರಂಭವಾಗ್ತಿದ್ದಾಗೆ ಬಿಜೆಪಿ ನಾಯಕರು ನೋಟಿಸ್ ಅನ್ನ ಈಗಾಗಲೇ ಕೊಟ್ಟಿರೋದ್ರಿಂದ ನಮ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಎನ್ನುವಂತ ಡಿಮ್ಯಾಂಡ್ ಅನ್ನ ಇಡಬಹುದು. ಈ ಸಂದರ್ಭದಲ್ಲೂ ಕೂಡ ಸದನದಲ್ಲಿ ಸಾಕಷ್ಟು ಸದ್ದುಗದ್ದಲ ಆಗುವಂತ ಸಾಧ್ಯತೆಗಳಿದೆ. ಇವತ್ತಿನ ಇಡೀ ಸದನ ಕೂಡ ಈ ಆರೋಪ ಮತ್ತೆ ಪ್ರತ್ಯಾರೋಪಗಳು ಪ್ರತಿಪಕ್ಷ ಆಡಳಿತ ಪಕ್ಷಗಳ ನಡುವಿನ ಗದ್ದಲದಿಂದಲೇ ಮುಗಿದು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಅಮೃತ, ಶಿವಕುಮಾರ್, ಇಲ್ಲಿ ನಾವು ಗಮನಿಸೋದಾದ್ರೆ ಒಂದು ಕಡೆ ಈಗ ಗವರ್ನರ್ ಭಾಷಣದಲ್ಲಿ ಲೋಪವಿದ್ರೆ ಹೋರಾಟ ಮಾಡ್ತೀವಿ ಅಂತ ಕೂಡ ಇವರು ಹೇಳ್ತಾ ಇರುವಂತದ್ದು. ಹೋರಾಟಗಳ ರೂಪುರೇಷೆಗಳ ಬಗ್ಗೆಯೂ ಇವತ್ತು ಚರ್ಚೆ ಆಗುವಂತಹ ಸಾಧ್ಯತೆ ಇದೆಯಾ? ಏನಾದ್ರೂ ಫೈನಲ್ ಡಿಸಿಷನ್ ತಗೊಳ್ತಾರಾ? ಅಮೃತ, ಇವರು ಬೆಳಿಗ್ಗೆ ಕೆಲವು ಹಿರಿಯ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಮಾತುಕತೆಯನ್ನು ನಡೆಸಿದ್ದಾರೆ ಅವರ ನಿವಾಸ ಕಾವೇರಿಯಲ್ಲಿ. ಒಂದು ಕಡೆ ಸದನದಲ್ಲಿ ಇವತ್ತು ಪಕ್ಷದ ಶಾಸಕರು ಯಾವ ರೀತಿಯಾಗಿ ಪ್ರತಿಪಕ್ಷಗಳನ್ನ ಅಟ್ಯಾಕ್ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಸಲಹೆಗಳನ್ನ ಕೊಟ್ಟರೆ, ಮುಂದೆ ಮತ್ತೊಂದು ಕಡೆ ಈಗಾಗಲೇ ಕಾನೂನು ತಜ್ಞರ ಸಲಹೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ರಾಷ್ಟ್ರೀಯ ಕಾನೂನು ವಿವಿಯ ಪ್ರೊಫೆಸರ್ಗಳ ಒಂದು ಮಾಹಿತಿಗಳನ್ನು ಕೂಡ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಕಾನೂನು ತಜ್ಞರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಹಾಗೆ ಕಾನೂನು ಇಲಾಖೆ, ಸರ್ಕಾರದಲ್ಲಿರುವಂತಹ ಕಾನೂನು ಇಲಾಖೆಯ ಅಧಿಕಾರಿಗಳ ಒಂದು ಅಭಿಪ್ರಾಯಗಳ ಸಲಹೆಗಳನ್ನು ಕೂಡ ಈಗ ಮುಖ್ಯಮಂತ್ರಿಗಳು ಪಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯಪಾಲರು ನಿನ್ನೆ ಭಾಷಣವನ್ನ ಮೊಟಕುಗೊಳಿಸಿದ್ದು ಒಂದು ಕಡೆ ಆದ್ರೆ ರಾಷ್ಟ್ರಗೀತೆಗೆ ಅಗೌರವವನ್ನ ತೋರಿದ್ದಾರೆ ಅನ್ನುವಂತ ವಿಚಾರವನ್ನೇ ಮುಂದಿಟ್ಕೊಂಡು ರಾಷ್ಟ್ರಪತಿಗಳಿಗೆ ದೂರನ್ನ ಕೊಡಬೇಕು ಅಂತೇಳಿ ಸರ್ಕಾರ ಈಗ ಮುಂದಾಗ್ತಾ ಇದೆ. ಆ ಕಾರಣಕ್ಕೆ ಕಾನೂನಿನಲ್ಲಿ ಇರುವಂತಹ ಸಾಧಕ ಬಾಧಕಗಳು ಏನಿದೆ ಅಂದ್ರೆ ನಾವು ರಾಜ್ಯಪಾಲರ ವಿರುದ್ಧವಾಗಿ ರಾಷ್ಟ್ರಪತಿಗಳಿಗೆ ದೂರನ್ನ ಕೊಡೋದಕ್ಕೆ ಯಾವ ನಿಯಮಗಳನ್ನ ಉಲ್ಲೇಖ ಮಾಡಬೇಕು ಮತ್ತೆ ಆ ನಿಯಮಗಳಲ್ಲಿ ಅದಕ್ಕೆ ಅವಕಾಶಗಳಿದೆಯಾ ಹೇಗೆ ಅನ್ನುವಂತ ಮಾಹಿತಿಯನ್ನ ಈಗ ಮುಖ್ಯಮಂತ್ರಿಗಳು ಪಡಿತಾ ಇದ್ದಾರೆ. ಹಾಗಾಗಿ ರಾಷ್ಟ್ರಪತಿಗಳಿಗೆ ದೂರನ್ನ ಕೊಟ್ಟು ರಾಜ್ಯಪಾಲರನ್ನ ನೀವು ಕೇಂದ್ರಕ್ಕೆ ವಾಪಸ್ ಕರೆಸ್ಕೊಳ್ಳಿ ಅನ್ನುವಂತಹ ಆಗ್ರಹವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ. ಅಮೃತ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.